ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ರಾಮ್ ಚರಣ್ ಅವರು ಗೇಮ್ ಚೇಂಜರ್ ಬಳಿಕ ಯಾವ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು RC16. ಕಳೆದ ವರ್ಷವಷ್ಟೇ 2024ರಲ್ಲಿ RC16 ಸಿನಿಮಾದ ಮುಹೂರ್ತ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನೆರವೇರಿತು. ಅದರಲ್ಲೂ ರಾಮ್ ಚರಣ್ ಅವರ ಜೊತೆಗೆ ಜೋಡಿಯಾಗಿ ಜಾನ್ವಿ ಕಪೂರ್ ಅವರು ನಟಿಸ್ತಿರುವಂತದ್ದು. ಬುಚ್ಚಿ ಬಾಬು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಿದೆ. ಸದ್ಯಕ್ಕೆ ಸಿನಿಮಾದ ಅಪ್ಡೇಟ್ ಏನಿದೆ, ಎರಡನೇ ಶೆಡ್ಯೂಲ್ ಅಂದ್ರೆ ಎರಡನೇ ಹಂತದಲ್ಲಿ ಶೂಟಿಂಗ್ ನಡೀತಾ ಇರುವಂತದ್ದು. ಮೊದಲನೇ ಹಂತದ ಶೂಟಿಂಗ್ ಆ ಒಂದು ಶೆಡ್ಯೂಲ್ ಎಲ್ಲಿ ನಡೀತು, ಸದ್ಯಕ್ಕೆ ಅಪ್ಡೇಟ್ ಏನೇನ್ ಇದೆ, ಈ ಸಿನಿಮಾದು ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ಕಾತುರತೆ ಖಂಡಿತವಾಗ್ಲೂ ತಮಿಳು, ತೆಲುಗು, ಕನ್ನಡ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ರಾಮ್ ಚರಣ್ ಅವರ ಅಭಿಮಾನಿಗಳು ಕಾಯ್ತಿರ್ತಾರೆ. ಅದೇ ರೀತಿಯಲ್ಲಿ ಈಗ RC16 ಅನ್ನುವಂತಹ ಒಂದು ಟೈಟಲ್ ಏನಿದೆ, ಇದ್ರದ ಒಂದು ಬಿಗ್ ಅಪ್ಡೇಟ್ ಈಗ ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ಫಸ್ಟ್ ಶೆಡ್ಯೂಲ್ ನ ಮೈಸೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಈಗ ಸೆಕೆಂಡ್ ಶೆಡ್ಯೂಲ್ ಎಲ್ಲಿ ಮಾಡಬೇಕು ಅನ್ನುವಂತ ಒಂದು ಯೋಚನೆ ಮಾಡಿದಾಗ ಈ ಹಿಂದೆ ಅಂದ್ರೆ ದಲ್ಲಿ ಸಂಸತ್ ಭವನದಲ್ಲಿ ದಾಳಿ ಆಗಿತ್ತು. ಸೊ ದಾಳಿ ಆಗಿದ್ದ ಹಿನ್ನೆಲೆ ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಶೂಟಿಂಗ್ ಗಳಿಗೆ. ಆದ್ರೆ ಸುಲಭವಾಗಿ ಅಂತಾನೂ ಅಲ್ಲ, ಆದ್ರೆ ಬೇರೆಯವರು ಕಂಡಂತೆ ವಿಚಾರ ಮಾಡೋದಾದ್ರೆ ರಾಮ್ ಚರಣ್ ಅವರ ಸಿನಿಮಾಗೆ ಸಂಸತ್ ಭವನದಲ್ಲಿ ಡೆಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನದಲ್ಲಿ ತುಂಬಾ ಸುಲಭವಾಗಿ ಅವ್ರಿಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಅಂದ್ರೆ ಅನುಮತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ, ಚಿರಂಜೀವಿ ಅವರು ಹೇಗೋ ಹೆಸರುವಾಸಿ ಕನ್ನಡ ಅಂದ್ರೆ ಅವರು ಒಂದು ಚಿತ್ರೋದ್ಯಮದಲ್ಲಿ ಇರಬಹುದು, ತೆಲುಗುದಲ್ಲಿ ಒಂದು ಏನ್ ಹೆಸರು ಮಾಡಿದ್ದಾರೆ, ಅವರ ಮಗನ ಸಿನಿಮಾಗೆ ಒಂದು ಪರ್ಮಿಷನ್ ಬೇಕು. ಡೆಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನ, ನೂತನ ಸಂಸತ್ ಭವನ ರೀಸೆಂಟ್ ಆಗಿ ಉದ್ಘಾಟನೆನ ಮಾಡಲಾಗಿತ್ತು. ಸೊ ಈ ಒಂದು ಸಂಸತ್ ಭವನದಲ್ಲಿ ಸಿನಿಮಾಗೆ ಬೇಕಾಗಿರುವಂತ ಒಂದಷ್ಟು ಸನ್ನಿವೇಶಗಳು ಅಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಹೀಗಾಗಿ ನಮಗೆ ಸಂಸತ್ ಭವನವನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ರೀತಿನಲ್ಲಿ ಅನುಮತಿಯಿಂದ ಅವರು ಆ ಒಂದು ಶೂಟಿಂಗ್ ಸ್ಪಾಟ್ಗೆ ಪರ್ಮಿಷನ್ ನ ಕೇಳಿದ್ರು. ಅದ್ರಲ್ಲೂ ಇದಕ್ಕೆ ಹೆಲ್ಪ್ ನ ತೆಗೆದುಕೊಂಡಿದ್ದು ಗೇಮ್ ಚೇಂಜರ್ ಪವನ್ ಕಲ್ಯಾಣ್ ಅವರಿಂದ. ಅಂದ್ರೆ ಈಗ ಆಂಧ್ರ DCM ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಒಂದ್ ರೀತಿ ಸ್ಟ್ರಾಂಗ್ ಪವರ್ ಎಲ್ಲವೂ ಅವ್ರ ಹತ್ರ ಇರುವಂತದ್ದು. ಹೀಗಾಗಿ ಅವ್ರ ಥ್ರೂ ರೆಫರೆನ್ಸ್ ಇಂದ ಹೋದಾಗ ಇಲ್ಲಿ ತುಂಬಾ ಸುಲಭವಾಗಿ ಇನ್ಫ್ಲೂಯೆನ್ಸ್ ಇಂದ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ಅಂದ್ರೆ ಯೂಶಲಿ ಸುಲಭವಾಗಿ ನಾವು ನೋಡೋದಾದ್ರೆ ಅಷ್ಟು ಈಸಿಯಾಗಿ ಪಾರ್ಲಿಮೆಂಟ್ ಗಳಲ್ಲಿ ಇರಬಹುದು, ಶೂಟಿಂಗ್ ಮಾಡ್ತಾರೆ, ಒಂದಿಷ್ಟು ದಿನಗಳು ಅಂತ ಇರುತ್ತೆ, ಪರ್ಮಿಷನ್ ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಅದರಲ್ಲೂ ಸಹ ಇಷ್ಟು ದಿನ ಜೊತೆಗೆ ಇಂತ ಒಂದು ಇಷ್ಟು ಟೈಮ್ ಅಲ್ಲೇ ನಾವು ಶೂಟಿಂಗ್ ನ ಮಾಡ್ತೀವಿ ಅನ್ನೋ ಒಂದು ಪರ್ಮಿಷನ್ ತೆಗೆದುಕೊಂಡು ಅನುಮತಿ ಪಡೆದಾದ ಮೇಲೆನೆ ಅಲ್ಲಿ ಶೂಟಿಂಗ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಇದು ಆಗಿಲ್ಲ ಅಂತ ಹೇಳಿದಾಗ ಸೆಕೆಂಡ್ ಅಂದ್ರೆ ಬಿ ಪ್ಲಾನ್ ಏನ್ ಮಾಡ್ತಾರೆ, ಸೆಟ್ ನ ಹಾಕ್ತಾರೆ. ಆದ್ರೆ ಇಲ್ಲಿ ಸೆಟ್ ಕ್ರಿಯೇಟ್ ಮಾಡುವಂತಹ ಸನ್ನಿವೇಶ ನಮಗೆ ಬೇಡ, ನಮ್ಮ ರಿಯಲ್ ಸಂಸತ್ ಭವನ ಏನಿದೆ ಅಲ್ಲೇ ನಾವು ಶೂಟಿಂಗ್ ಮಾಡ್ಬೇಕು ಅನ್ನುವಂಥದ್ದು ಬುಚ್ಚಿ ಬಾಬು ಅವರ ಒಂದು ಆಸೆ. ಹೀಗಾಗಿ ಒಂದು ಪವನ್ ಕಲ್ಯಾಣ್ ಅವರ ಇನ್ಫ್ಲೂಯೆನ್ಸ್ ನಿಂದ ಈ ಕಡೆ ರಾಮ್ ಚರಣ್ ಅವರ RC16 ಸಿನಿಮಾಗೆ ಸಂಸತ್ ಭವನದಲ್ಲಿ ಶೂಟಿಂಗ್ ನ ಮಾಡ್ತಿದ್ದಾರೆ. ಇದು ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಆಗಿರುವಂತದ್ದು. ಇನ್ನು ಇದೇ ಡೆಲ್ಲಿನಲ್ಲಿ ಒಂದು ಮಸೀದಿ ನಲ್ಲೂ ಸಹ ಜಾಮಾ ಮಸೀದಿ ಏನಿದೆ ಅಲ್ಲೂ ಸಹ ಶೂಟಿಂಗ್ ನ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಅವರ ಪ್ಲಾನ್ ಆಗಿದೆ. ಅಂದ್ರೆ ಇದೇ ತಿಂಗಳಲ್ಲಿ ಆ ಒಂದು ಸೆಕೆಂಡ್ ಶೆಡ್ಯೂಲ್ ನ ನಾವು ಪೂರಾ ಟೋಟಲ್ ಕಂಪ್ಲೀಟ್ ಮಾಡ್ಬಿಡೋಣ ಅನ್ನುವಂತಹ ಪ್ಲಾನ್ ಬುಚ್ಚಿ ಬಾಬು ಅವ್ರದ್ದಾಗಿರುವಂತದ್ದು. ಆದ್ರೆ ಇಲ್ಲಿ ಏನು ಅಂದ್ರೆ ಇನ್ನೇನು ರಂಜಾನ್ ಹತ್ರ ಬರ್ತಿದ್ದಾಗೆ ಜನ ತುಂಬಾ ತುಂಬಿಕೊಳ್ತಾರೆ ಮಸೀದಿನಲ್ಲಿ, ತುಂಬಾ ಕ್ರೌಡ್ ಬರುತ್ತೆ. ಹೀಗಾಗಿ ಶೂಟಿಂಗ್ ಮಾಡೋದಕ್ಕೆ ಅಷ್ಟೊಂದು ಅಂದ್ರೆ ತುಂಬಾ ಪೇಷನ್ಸ್ ಇರೋದಿಲ್ಲ, ಜೊತೆಗೆ ಅವ್ರಿಗೆ ಬೇಕಾಗಿರುವಂತ ರೀತಿನಲ್ಲಿ ಶೂಟಿಂಗ್ ಮಾಡಕ್ ಆಗೋದಿಲ್ಲ ಕೆಲವೊಂದು ಜಾಗದಲ್ಲಿ. ಹಾಗಾಗಿ ಬೇಡ, ಈ ಒಂದು ಸಂದರ್ಭದಲ್ಲಿ ರಂಜಾನ್ ಮುಗಿದ ನಂತರ ಅಂದ್ರೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಾವು ಶೂಟಿಂಗ್ ನ ರಂಜಾನ್ ಸದ್ಯಕ್ಕೆ ಇರೋದ್ರಿಂದ ನಾವು ಮಸೀದಿನಲ್ಲಿ ತದನಂತರ ಮಾಡ್ಕೊಡೋಣ ಅನ್ನುವಂಥದ್ದು ಪ್ಲಾನ್ ನ ಬುಚ್ಚಿ ಬಾಬು ಅವರು ಮಾಡಿರುವಂತದ್ದು. ಸದ್ಯಕ್ಕೆ ಡೆಲ್ಲಿ ಪಾರ್ಲಿಮೆಂಟ್ ಸಂಸತ್ ಭವನದಲ್ಲಿ ಏನಿದೆ ಒಂದು ಸೆಕೆಂಡ್ ಶೆಡ್ಯೂಲ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದು. ಆದ್ರೆ ಎಷ್ಟು ದಿನ ಅವರು ಟೈಮಿಂಗ್ಸ್ ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಓವರ್ ಆಲ್ ಡೀಟೇಲ್ಸ್ ಸದ್ಯಕ್ಕೆ ಇನ್ನೂ ಹೊರಬಿದ್ದಿಲ್ಲ. ಆದ್ರೆ ಚಿತ್ರತಂಡ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಹೇಳಬೇಕಾಗಿರುವಂತದ್ದು. ಇನ್ನು ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವ್ರ ಒಟ್ಟಿಗೆ ನಟಿಸ್ತಿರುವಂತದ್ದು ಶಿವಣ್ಣ ಅವರು ಇವತ್ತಿಂದ ಶೂಟಿಂಗ್ ಶುರು ಮಾಡಿದ್ದಾರೆ. ಆ ಕಡೆ ನಾಳೆ ಸಂಸತ್ ಭವನದಲ್ಲಿ ಶೂಟಿಂಗ್ ನ ಬುಚ್ಚಿ ಬಾಬು ಅವರ ತಂಡ ಕೂಡ ಅಲ್ಲಿ ರಾಮ್ ಚರಣ್ ಅವರ ಸೇರಿ ಶೂಟಿಂಗ್ ಗೆ ಕಿಕ್ ಸ್ಟಾರ್ಟ್ ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಗೆ ಕೊಡ್ತಾ ಇರುವಂತದ್ದು. ಇವತ್ತು ಶಿವಣ್ಣ ಅವರು ಕನ್ನಡ ಸಿನಿಮಾ ಅಂದ್ರೆ ಅವರ 131ನೇ ಸಿನಿಮಾದಲ್ಲಿ ಬ್ಯುಸಿ ಆಗಿರುವಂತದ್ದು. ಈ ಸಿನಿಮಾದ ಕಂಪ್ಲೀಟ್ ಆಗಿದ ತಕ್ಷಣ ಅವ್ರು ಆ ಕಡೆ ಡೇಟ್ಸ್ ಏನ್ ಕೊಟ್ಟಿದ್ದಾರೆ ಆ ಡೇಟ್ಸ್ ತಕ್ಕಂಗೆ ಅವರು ಸಹ ರಾಮ್ ಚರಣ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರುವಂತದ್ದು RC16 ಅಲ್ಲಿ. ಆ ಒಂದು ಅವರ ಸ್ಕ್ರೀನ್ ಶೇರ್ ಡ್ಯೂರೇಷನ್ ಎಷ್ಟಿದೆ, ಸೊ ಆ ಪೋರ್ಷನ್ ಅವರು ಶಿವಣ್ಣ ಅವರು ಅಲ್ಲಿ ಸಹ ಮುಗಿಸ್ಕೊಂಡು ಮತ್ತೆ ಕಮ್ ಬ್ಯಾಕ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು A ಫಾರ್ ಆನಂದ್ ಇರಬಹುದು,
ಇನ್ನು ಒಂದಷ್ಟು ವೇದ 2 ಇರಬಹುದು, ತುಂಬಾ ಸಿಕ್ಕಾಪಟ್ಟೆ ಲೈನಪ್ಸ್ ಶಿವಣ್ಣ ಅವ್ರದ್ದು ಆಗಿರುವಂತದ್ದು. ಪರಭಾಷೆನಲ್ಲೂ ಶಿವಣ್ಣ ಅವರಿಗೆ ಸಿಕ್ಕಾಪಟ್ಟೆ ಈಗ ಬೇಡಿಕೆ ಬಂದಿರುವಂತದ್ದು. ಅದರಲ್ಲೂ ತಮಿಳು ಚಿತ್ರರಂಗದಲ್ಲಿ ಜೈಲರ್ ಏನಾಯ್ತು ಆ ಒಂದು ಸಿನಿಮಾ ಆದ್ಮೇಲೆ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಹೀಗಾಗಿ ಶಿವಣ್ಣ ಅವರು ರಾಮ್ ಚರಣ್ ಈ ಇಬ್ರು ಕಾಂಬಿನೇಷನ್ ಒಂದೇ ಸ್ಕ್ರೀನ್ ನಲ್ಲಿ ನೋಡೋದಕ್ಕೆ ಎಲ್ಲರೂ ಕಾಯ್ತಿರುವಂತದ್ದು. ಈಗಾಗಲೇ ರಜನಿಕಾಂತ್ ಹಾಗೂ ಶಿವಣ್ಣ ಅವರು ಇಬ್ರು ಬೆಳ್ಳಿ ಪರದೆ ಮೇಲೆ ಹೇಗೆ ಕಾಣಿಸ್ಕೊಳ್ತಾರೆ, ರಾರಾಜಿಸಿದ್ರು ಅನ್ನುವಂಥದ್ದನ್ನ ಪ್ರತಿಯೊಬ್ರು ಫ್ಯಾನ್ಸ್ ನೋಡಿದ್ದಾರೆ. ಅದೇ ರೀತಿನಲ್ಲಿ ಈಗ ರಾಮ್ ಚರಣ್ ಅವ್ರು ಯಾವ ರೀತಿ, ರಾಮ್ ಚರಣ್ ಶಿವಣ್ಣ ಈ ಇಬ್ರು ಕಾಂಬೋ ಯಾವ ರೀತಿ ಬರಬಹುದು, ಯಾವ ಸಂಬಂಧದಿಂದ ಈ ಸಿನಿಮಾದ ಒಂದು ಪಾತ್ರ ಕ್ರಿಯೇಟ್ ಆಗಿದೆ ಇಬ್ಬರ ನಡುವೆ ಅನ್ನುವಂಥದ್ದನ್ನ ಕಾದೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.